ಶ್ವಾಸಕೋಶದ ಸಮಸ್ಯೆಯಿಂದ ಬಳಲುತ್ತಿರುವ ಸುಂಟಿಕೊಪ್ಪ ಕಂಬಿಬಾಣೆಯ ಯುವಕನ ಶಸ್ತ್ರಚಿಕಿತ್ಸೆಗೆ ಸುಮಾರು 60 ಲಕ್ಷಕ್ಕೂ ಅಧಿಕ ಖರ್ಚಾಗಲಿದ್ದು, ಸಾರ್ವಜನಿಕರು ಸಹಕರಿಸುವಂತೆ ಕೊಡಗು ಜಿಲ್ಲಾ ವಾಹನ ಚಾಲಕರ ಮತ್ತು ಮಾಲೀಕರ ಸಂಘದ ಅಧ್ಯಕ್ಷ ಎಂಎ ಉಸ್ಮಾನ್ ಮನವಿ ಮಾಡಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸುಂಟಿಕೊಪ್ಪ ಕಂಬಿಬಾಣೆಯ ನಿವಾಸಿ ಯುಎಂ ಆಸಿಯಾ ಹಾಗೂ ಕೆಎಂ ಆರಿಫ್ ದಂಪತಿಯ ದ್ವಿತೀಯ ಪುತ್ರ ಎಂಎ ಆಬಿದ್ ಶ್ವಾಸಕೋಶದ ಸಮಸ್ಯೆಯಿಂದ ಬಳಲುತ್ತಿದ್ದು, ಶ್ವಾಸಕೋಶದ ಬದಲಾವಣೆ ಮಾಡಬೇಕೆಂದು ಚೆನ್ನೈನ ಎಂಜಿಎಂ ಆಸ್ಪತ್ರೆಯ ವೈದ್ಯಾಧಿಕಾರಿ ಸೂಚಿಸಿದ್ದಾರೆ. ಈ ಶಸ್ತ್ರಚಿಕಿತ್ಸೆಗೆ ಸುಮಾರು 60 ಲಕ್ಷಕ್ಕೂ ಅಧಿಕ ಖರ್ಚಾಗಲಿದ್ದು, ದೊಡ್ಡ ಮೊತ್ತದ ಹಣವನ್ನು ಭರಿಸಲು ಕುಟುಂಬಕ್ಕೆ ಸಾಧ್ಯವಾಗದಿದ್ದರಿಂದ ಸಾರ್ವಜನಿಕರು ಸಹಕರಿಸುವಂತೆ ಉಸ್ಮಾನ್ ಕೋರಿದರು. 23 ವಯಸ್ಸು, ಮಂಗಳೂರಿನಲ್ಲಿ ಕುರ್ವಾನ್ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದ. ಆ ಸಮಯದಲ್ಲಿ ಅವನಿಗೆ ಕಾಯಿಲೆ ಬಂದು ಮಡಿಕೇರಿಯಿಂದ ಒಂದು ವೈದ್ಯರು ಅವನನ್ನು ಚೆನ್ನೈ ಹಾಸ್ಪಿಟ್ಲಿಗೆ ಟೆಸ್ಟಿಗೆ ಕಳಿಸಿದಾಗ ಎಂಜಿಎಂ ಹಾಸ್ಪಿಟ್ಲಲ್ಲಿ ಅವನ ಎಲ್ಲ ಟೆಸ್ಟ್ ಮಾಡಿದಾಗ ಅವನ ಲೆನ್ಸ್ ಚೇಂಜ್ ಮಾಡಬೇಕು, ಅದರ ವೆಚ್ಚ 60 ಲಕ್ಷ ರೂಪಾಯಿ ಬೇಕು. ಅವನ ಉಸಿರಾಟಿನ ತೊಂದರೆ ಇದೆ. ಇವಾಗ ಇವರು ಕಲ್ಚೇರಿಯಿಂದ ಬಂದು ಈ ಮಗುನ ಕುಟುಂಬಕ್ಕೂ ಮತ್ತು ಮಗುವಿಗೆ ಯೂಟ್ಯೂಬ್ ಮೂಲಕ ಅವರ ಅಕೌಂಟ್ ನಂಬರ್ನ ಕಳಿಸಿ ಇವಾಗ 2-3 ದಿನದಲ್ಲಿ 10 ಲಕ್ಷ ರೂಪಾಯಿ ಕ್ರೋಢೀಕರಣ ಆಗಿದೆ. ಇನ್ನು 50 ಲಕ್ಷ ರೂಪಾಯಿ ಆ ಮಗುವಿನ ವೆಚ್ಚಕ್ಕೆ, ಜೀವದ ವೆಚ್ಚಕ್ಕಾಗಿ ಬೇಕು. ಎಂತ ಹೆಸರು? ಆಬಿದ್ ಅಂತ, ಕಾಸಿಂ ಅವ್ರ ಮಗ ಆಬಿದ್, 23 ವರ್ಷ ಪ್ರಾಯ. ಅಲ್ಲಿಂದ ನಮ್ಮ ಈ ಯೂಟ್ಯೂಬಿನ ಪ್ರಚಾರದ ಕೊರತೆಯಿಂದ ನಮಗೆ ಈ ಧನ ಸಹಾಯ ಕಡಿಮೆ ಆಗ್ತಾ ಇದೆ. ಕೊಡಗಿನ ಎಲ್ಲ ಸಮಸ್ತ ಪತ್ರಕರ್ತರು ನಮಗೆ ಈ ಮಗುವಿನ ಒಂದು ಜೀವನಕ್ಕೆ ಸಹಾಯ ಮಾಡಬೇಕು ಅಂತ ಪತ್ರದ ಮುಖಾಂತರ ನಾವು ಕೇಳ್ಕೊಳ್ತಾ ಇದ್ದೀವಿ. ಈ ಮಗುವಿನ ಎಲ್ಲ ಆಗುಹೋಗುಗಳು ನಮ್ಮ ಟ್ರಸ್ಟಿನ ಅಧ್ಯಕ್ಷರು ಮಾತಾಡ್ತಾರೆ. ഈ വീഡിയോ കാണുന്ന, ഇതറിയുന്ന ഓരോ ആളുകളും പല വിധത്തിലുള്ള സഹായങ്ങൾ നൽകി മുന്നോട്ട് വരുന്നുണ്ട്. നിർഭാഗ്യവശാൽ പല ആളുകളുടെ അടുത്തും ഈ വീഡിയോ എത്താത്തതാണ്. ആവശ്യത്തിനുള്ള തുക ലഭിക്കാനുള്ള ഒരു സാധ്യത കുറഞ്ഞു വരുന്നത്. അതുകൊണ്ടാണ് കുടക് ജില്ലയിലുള്ള ഓരോ ആളുകളുടെ ഇടയിലേക്കും ഈ ഒരു വിവരം എത്തിക്കണമെന്നുള്ള ഒരു തീരുമാനത്തിലാണ് ഇങ്ങനെ ഒരു പത്രസമ്മേളനം വിളിച്ച് നിങ്ങളോടൊക്കെ ഈ ഒരു കാര്യം പറയാനുണ്ടായ തീരുമാനമെടുത്തിട്ടുണ്ടായിരുന്നത്. നിങ്ങളൊക്കെ ഇതിനു വേണ്ടി വലിയ രീതിയിലുള്ള സപ്പോർട്ട് ചെയ്യണം. നമ്മുടെ മുന്നിൽ സമയമില്ല. ഈ വീഡിയോ ചെയ്ത് കാത്തിരിക്കാനുള്ള സമയങ്ങൾ നമ്മുടെ മുന്നിലില്ല. വളരെ പെട്ടെന്ന് തന്നെ സർജറി നടന്നില്ലെങ്കിൽ ആ കൊച്ചനുജൻ നമ്മുടെയൊക്കെ മുന്നിൽ നിന്ന് മരണപ്പെട്ടു പോകുന്ന കാഴ്ച നാം കാണേണ്ടി വരും. ആ